Good morning, students. Welcome to the class. Today I continue chapter logarithms. In this class, I continue the problems on logarithms. See here, these problems are very important for your examination. So, the first one is if log x to the base k plus log y to the base k plus log z to the base k is equal to 0, then you have to show that xyz is equal to 1. So, consider log x to the base k plus log y to the base k plus log z to the base k is equal to 0. ನೋಡಿ ಇದನ್ನ ಚೂಸ್ ಮಾಡಿ ನೀವು ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ ಇದನ್ನ ನಾವು ಪ್ರೂಫ್ ಮಾಡೋದು, ಯಾವ ಫಾರ್ಮೆಟ್ನಲ್ಲಿ ಬರೆಯೋದು ಅಂತ. ಸೊ ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. ಇಲ್ಲಿ ಎಲ್ಲದೂ ಕೂಡ ಅಂದರೆ ಬೇಸ್ ಸೇಮ್ ಇದ್ದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂತ ಇದ್ದರೆ ಅದನ್ನು ನಾವು ಲಾಗ್ ಎಮ್ ಇಂಟು ಎನ್ ಅಂತ ಬರಿತೀವಿ. ಈಗ ಬರಿಬೇಕಾದ್ರೆ ನಮಗೆ ಇಲ್ಲಿ ಬೇಸ್ ಸೇಮ್ ಇರಬೇಕು. ಇಲ್ಲಿ ಎ ಇದ್ದರೆ ಇಲ್ಲೂ ಕೂಡ ನಮಗೆ ಏನೇ ಬರುತ್ತೆ ಬೇಸು. ಸೊ ನಾನು ಆಲ್ರೆಡಿ ಮುಂಚೆನೇ ನಿಮಗೆ ಪ್ರಾಪರ್ಟಿ ಆಫ್ ದ ಲಾಗರಿಥಮ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಸೊ ಹಾಗಾಗಿ ಇದನ್ನು ಡೈರೆಕ್ಟಾಗಿ ಬರಿತೀನಿ. ಸೊ ಇನ್ ಕೇಸ್ ಇಲ್ಲಿ ಎರಡು ಟರ್ಮ್ ಇದ್ದರೆ ಪ್ರಾಡಕ್ಟಲ್ಲಿ ಎಮ್ ಇಂಟು ಎನ್ ಅಂತ ಬರುತ್ತೆ. ಇನ್ ಕೇಸ್ ಎಲ್ಲೂ ಇದ್ದರೆ ಎಮ್ ಎನ್ ಎಲ್ ಅಂತ ಬರುತ್ತೆ. ಅಂದರೆ ಮೂರು ಟರ್ಮ್ಸ್ ಇದ್ದರೆ ಆ ಮೂರು ಟರ್ಮ್ಸ್ನ ನಾವು ಪ್ರಾಡಕ್ಟಲ್ಲಿ ಬರಿತೀವಿ. ಹೇಗೆ ಬರಿತೀವಿ? ಎಕ್ಸ್ ಇಂಟು ವೈ ಇಂಟು ಝೆಡ್ ಟು ದ ಬೇಸ್ ಕೆ ಈಸ್ ಈಕ್ವಲ್ ಟು 0 ಅಂತ. ಸೊ ಐ ಥಿಂಕ್ ನಿಮಗೆ ಇದು ನಾನು ಇಷ್ಟೂ ಬರೆದಿದ್ದು ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನಾನು ನಿಮಗೆ ವೆರಿ ಫಸ್ಟ ಹೇಳಿದ್ದೆ ಲಾಗ್ ಎಕ್ಸ್ ಟು ದ ಬೇಸ್ ಎ ಈಸ್ ಈಕ್ವಲ್ ಟು ಬಿ ಅಂತ ಇದ್ದರೆ ಏನೋ ಸಮಥಿಂಗ್ ಇದೆ ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಬಿ ಅಂತ. ಇಲ್ಲಿ ಬೇಸ್ ಏನಿರುತ್ತೆ ಅದಿಲ್ಲಿ ಬರುತ್ತೆ, ಇದು ಪವರಿಗೆ ಬರುತ್ತೆ. ಸೊ ಅದೇ ಫಾರ್ಮೆಟ್ನಲ್ಲೇ ಕೂಡ ಇದನ್ನು ಕೂಡ ಏನಂತ ಬರಿಬೋದು, ಎಕ್ಸ್ ವೈ ಝೆಡ್ ಹಾಗೆ ಇರುತ್ತೆ. ಇಲ್ಲಿ ಬೇಸ್ ಇರೋದಕ್ಕೆ ಹಾಗಾಗಿ ಕೆ ಟು ದಿ ಪವರ್ ಆಫ್ 0 ಆಗುತ್ತೆ, ಇದು ಪವರಿಗೆ ಶಿಫ್ಟ್ ಆಗುತ್ತೆ. ಇದೇ ಪ್ರಾಪರ್ಟಿನ ಯೂಸ್ ಮಾಡಿ ನಾನು ಇಲ್ಲಿ ಬರೆದಿರೋದು. ಲಾಗರಿಥಮ್ಸ್ ಸ್ಟಾರ್ಟಿಂಗಿಂದ ವೀಡಿಯೋಸ್ನಲ್ಲೇ ನಾನು ಹೇಳಿದ್ದೀನಿ ಇದನ್ನು ಹೇಗೆ ಬರಿತೀವಿ ಪ್ರಾಪರ್ಟಿ ಅಂತ. ಆದರೂ ಒನ್ ಮೋರ್ ಟೈಮ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಯಾವ ಥರ ಬರಿತಾ ಇದ್ದೀನಿ ಅಂತ. ಸೊ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು ಎನಿಥಿಂಗ್ ಟು ದಿ ಪವರ್ ಆಫ್ 0 ಅಂದರೆ ವ್ಯಾಲ್ಯೂ 1. ಸೊ ನಾವಿಲ್ಲಿ ಅದನ್ನೇ ಪ್ರೂಫ್ ಮಾಡಬೇಕಾಗಿದ್ದು. ದಿಸ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಚೂಸ್ ಮಾಡಿ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕಾಗಿತ್ತು. ಸೊ ನಾವು ಅದನ್ನು ಇಲ್ಲಿ ಪ್ರೂಫ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಇದು ಅರ್ಥ ಆಗಿದೆ ಅನ್ಕೊತೀನಿ. ನೆಕ್ಸ್ಟ್ ಪ್ರಾಬ್ಲಮ್, ಸೆವೆಂತ್ ಒನ್. ಸೊ ಇಫ್ ಎಕ್ಸ್ ಇಸ್ ಈಕ್ವಲ್ ಟು log a to the base 2a, y is equal to log 2a to the base 3a, z is equal to log 3a to the base 4a, then show that xyz plus 1 is equal to 2yz ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇಲ್ಲಿ ಎಕ್ಸ್ ವೈ ಝೆಡ್ ಮೂರು ಸಪ್ರೇಟಾಗಿ ಕೊಟ್ಟಿದ್ದಾರೆ, ಅದನ್ನು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ +1 ತಗೊಂಡು ಲಾಸ್ಟಿಗೆ ಆನ್ಸರು 2yz ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಫಸ್ಟು ಕನ್ಸಿಡರ್ ಎಕ್ಸ್ ವೈ ಝೆಡ್ ಪ್ಲಸ್ 1ನ ಚೂಸ್ ಮಾಡೋಣ. ದಿಸ್ ಈಸ್ ಈಕ್ವಲ್ ಟು 2yz ಅಂತ ಹೇಳಿ ಪ್ರೂಫ್ ಮಾಡಬೇಕು. ಹಿಯರ್ ಎಕ್ಸ್ ಮೀನ್ಸ್ ಲಾಗ್ ಎ ಟು ದ ಬೇಸ್ 2a, ಲಾಗ್ ಎ ಟು ದ ಬೇಸ್ 2a. ನೋಡಿ ಇಲ್ಲಿ ಎಕ್ಸ್ ಇದೆ ಅಲ್ವಾ, ಆ ಎಕ್ಸ್ ಇರೋ ಜಾಗದಲ್ಲಿ ಅವ್ರು ಏನು ಕೊಟ್ಟಿದ್ರು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಆಸ್ ಇಟ್ ಈಸ್ ವೈ ಇರೋ ಜಾಗದಲ್ಲಿ ಲಾಗ್ 2a ಟು ದ ಬೇಸ್ 3a ಇಂಟು ಝಡ್ ಇರೋ ಜಾಗದಲ್ಲಿ ಲಾಗ್ 3a ಟು ದ ಬೇಸ್ 4a ಪ್ಲಸ್ 1, ಲಾಸ್ಟಲ್ಲಿ 1 ಬರೆಯೋದು. ಈಗ ನೆಕ್ಸ್ಟು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಿ. ನಾನೀಗ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ. ಲಾಗ್ ಎ ಟು ದ ಬೇಸ್ ಬಿ ಅಂತ ಇದ್ದರೆ ಅದನ್ನು ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಟು ದ ಬೇಸ್ ಇ ಅಂತ ಹೇಳಿ ಶಿಫ್ಟ್ ಮಾಡಿ ಈ ಥರ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿನಲ್ಲಿ ಬರಿಬೋದು. ಇದನ್ನು ಕೂಡ ನಾನು ಅದೇ ಫಾರ್ಮುಲಾದಲ್ಲೇ ಅಂದರೆ ಅದೇ ಪ್ರಾಪರ್ಟಿ ಯೂಸ್ ಮಾಡಿ ಬರೆದ್ರೆ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ ಎ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 2a ಟು ದ ಬೇಸ್ ಇ ಎನ್. ಸೊ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಿ ಶಿಫ್ಟ್ ಮಾಡಿ ಬರಿತಾ ಇದ್ದೀನಿ ಇಂಟು. ಸೊ ಆಸ್ ಇಟ್ ಈಸ್ ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಲಾಗ್ 2a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 3a ಟು ದ ಬೇಸ್ ಇ ಇಂಟು log 3a
ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ ಪ್ಲಸ್ 1. ಎಲ್ಲದನ್ನು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಿ ಟರ್ಮ್ ವೈಸ್ ಅದನ್ನು ಹಾಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗಿದ್ದೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಲಾಗ್ 2a ಗೆಟ್ಸ್ ಕ್ಯಾನ್ಸಲ್, ಲಾಗ್ 3a ಗೆಟ್ಸ್ ಕ್ಯಾನ್ಸಲ್. ಸೊ ರಿಮೈನಿಂಗ್ ಏನು ಉಳ್ಕೊಳ್ಳುತ್ತೆ ಅಂದರೆ ಲಾಗ್ a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ ಪ್ಲಸ್ 1 ಇಷ್ಟು ಉಳಿತು. ಸೊ ಇದನ್ನು ನಾವು ಲಾಗ್ a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ ಹಾಗೆ ಇರಲಿ, ಪ್ಲಸ್ ಈ 1 ನಾನು ಲಾಗ್ 4a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ ಅಂತ ಬರಿತೀನಿ. ನೋಡಿ, ಲಾಗ್ 4a ಕ್ಯಾನ್ಸಲ್ ಆದರೆ 1 ಬರೋದು. ಸೊ ಆ 1 ನಾನು ಈ ಫಾರ್ಮೆಟ್ನಲ್ಲಿ ಬರಿತಾ ಇದ್ದೀನಿ. ಯಾಕೆ ಈ ಥರ ಬರಿತಾ ಇದ್ದೀನಿ ಅಂದರೆ ನೆಕ್ಸ್ಟ್ ನನಗೆ ಫರ್ದರ್ ಸಿಂಪ್ಲಿಫಿಕೇಷನ್ಗೆ ಏನು ಟರ್ಮ್ಸ್ ಇಲ್ಲ ಇದಾದಮೇಲೆ. ಸೊ ಅದಕ್ಕೋಸ್ಕರ ನನಗೆ ಲಾಗ್ 4a ಬೇಕು, ಇಲ್ಲಿ ರಿಕ್ವೈರ್ಮೆಂಟ್ ಇದೆ. ಹಾಗಾಗಿ ಆ 1 ನಾನು ಲಾಗ್ 4a ಬೈ ಲಾಗ್ 4a ಅಂತ ಬರಿತಾ ಇದ್ದೀನಿ. ಸೊ ಅವೆರಡು ಕ್ಯಾನ್ಸಲ್ ಆದರೆ 1 ಬರೋದು. ಸೊ ಹಾಗಾಗಿ ಆ ಥರ ಬರೆದಿರೋದು. ಎಲ್ ಸಿ ಎಮ್ ತೊಗೊಳ್ಳೋಣ. ಡಿನಾಮಿನೇಟ್ರ್ ಎರಡರಲ್ಲೂ ಸೇಮ್ ಇದೆ ಅಂದರೆ ಅದೇ ಎಲ್ ಸಿ ಎಮ್ ಆಗುತ್ತೆ. ಸೊ ಲಾಗ್ 4a ಈಸ್ ದ ಎಲ್ ಸಿ ಎಮ್. ಸೊ ನೆಕ್ಸ್ಟ್ ಲಾಗ್ a ಟು ದ ಬೇಸ್ ಇ ಪ್ಲಸ್ ಲಾಗ್ 4a ಟು ದ ಬೇಸ್ ಇ ಎಂದು. ಸೊ ಅಗೈನ್ ಲಾಗ್ m ಪ್ಲಸ್ ಲಾಗ್ n ಪ್ರಾಪರ್ಟಿ. ಲಾಗ್ m ಪ್ಲಸ್ ಲಾಗ್ n ಅಂದರೆ ಲಾಗ್ m ಇಂಟು n ಅಂತ ಬರಿತೀವಿ. ಸೊ ಹಾಗಾಗಿ ಇದನ್ನು ಲಾಗ್ a ಇಂಟು 4a ಅಂತ ಬರೀಬೋದು. ಲಾಗ್ a ಇಂಟು 4a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ. ಸೊ ದಿಸ್ ಈಸ್ ನಥಿಂಗ್ ಬಟ್ ಲಾಗ್ a ಇಂಟು a ಅಂದರೆ a ಸ್ಕ್ವೇರ್. ಸೊ ಲಾಗ್ 4a ಸ್ಕ್ವೇರ್ ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ. 4a ಕ್ಯಾನ್ಸಲ್ ಮಾಡೋ ಹಾಗಿಲ್ಲ, ಯಾಕೆಂದರೆ ಲಾಗ್ ಒಳಗಡೆ ಇರೋವಂಥದ್ದು, ಆ ಲಾಗ್ ಒಳಗಡೆ ಇರೋವಂಥ ಟರ್ಮ್ಸ್ನ ನಾವು ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೋದು ಇದನ್ನು ಅಂದರೆ ನೋಡಿ, ಲಾಗ್ ಟು ದ ಬೇಸ್ ಇ ಇದನ್ನು 4a ಸ್ಕ್ವೇರ್ನ 2a ಹೋಲ್ ಸ್ಕ್ವೇರ್ ಅಂತ ಬರಿಬೋದು. ಯಾಕೆಂದರೆ 2 ಸ್ಕ್ವೇರ್ ಅಂದರೆ 4, a ಸ್ಕ್ವೇರ್ ಇದೆ. ಸೊ ಎರಡಕ್ಕೂ ಸೇರಿಸಿ ಸ್ಕ್ವೇರ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಲಾಗ್ 4a ಟು ದ ಬೇಸ್ ಇ ಎಂದು. ಸೊ ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಷನ್. ಸೊ ಅದನ್ನು ನಾನು ಇಲ್ಲೇ ಬರಿತೀನಿ ಸಿಂಪ್ಲಿಫಿಕೇಷನ್ ಮಾಡಿ. ನೆಕ್ಸ್ಟು ಅಬ್ಸರ್ವ್ ಮಾಡಿ ಕೇರ್ಫುಲ್ಲಾಗೆ ಹೇಗೆ ಅದನ್ನು ಸಿಂಪ್ಲಿಫಿಕೇಷನ್ ಮಾಡೋದನ್ನು. ಸೊ ದಟ್ ಈಸ್ ನಥಿಂಗ್ ಬಟ್ ಲಾಗ್ m ಪವರ್ n. ನೋಡಿ, ಲಾಗ್ m ಪವರ್ n ಅಂದರೆ n ಲಾಗ್ m ಅಂತ ಬರೀಬೋದು. ಸೊ ಆ ಪ್ರಾಪರ್ಟಿ ಯೂಸ್ ಮಾಡಿದ್ರೆ 2 ಲಾಗ್ 2a ಟು ದ ಬೇಸ್ ಇ ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ ಇ ಅಂತ ಹೇಳಿ ಬರಿಬೋದು. ಸೊ ಐ ಥಿಂಕ್ ನಾನು ನಿಮಗೆ ಇದಿಷ್ಟು ಏನು ಹೇಳಿದೆ ಇದು ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊತೀನಿ. ಸೊ ಇಲ್ಲಿ ನಮಗೆ ನೀವು ಅಬ್ಸರ್ವ್ ಮಾಡಿ, ಇದನ್ನು ನಾನು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿಯಿಂದ ಕ್ಲಬ್ ಮಾಡಿ ಬರೆದ್ರೆ ಇದನ್ನು ಲಾಗ್ 2a ಟು ದ ಬೇಸ್ 4a ಅಂತ ಹೇಳಿ ಬರಿಬೋದು. ಕ್ಲಬ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಥರ ಶಿಫ್ಟ್ ಮಾಡಿಕೊಂಡ್ರೆ ಇದೇ ಬರೋದು. ಅದನ್ನು ನಾನು ಕ್ಲಬ್ ಮಾಡ್ತಾ ಇದ್ದೀನಿ. ಸೊ ಕ್ಲಬ್ ಮಾಡಿದ್ರೆ 2 ಇಂಟು ಲಾಗ್ 2a ಟು ದ ಬೇಸ್ 4a ಬಂತು. ನಮಗೆ ರಿಸಲ್ಟ್ ಬರಬೇಕಾಗಿರೋದೇನು, 2yz ಅಂತ ಹೇಳಿ ಬರಬೇಕು. 2 ಆಲ್ರೆಡಿ ಬಂದಿದೆ, y ಮತ್ತು z ಬರಬೇಕು. y ಮತ್ತು z ಬರೋದಕ್ಕೆ y ಅಂದರೆ ಏನು, ಲಾಗ್ 2a ಟು ದ ಬೇಸ್ 3a, z ಅಂದರೆ ಲಾಗ್ 3a ಟು ದ ಬೇಸ್ 4a. ಎಗೈನ್ ಇದನ್ನು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಲಾಗ್ 2a ಟು ದ ಬೇಸ್ 3a ಡಿವೈಡೆಡ್ ಬೈ ಲಾಗ್ 4a ಟು ದ ಬೇಸ್ 3a. ಅಥವಾ ಡೈರೆಕ್ಟಾಗಿ ಇಲ್ಲಿ ನಾವು ರೆಪ್ರೆಸೆಂಟ್ ಮಾಡ್ಕೊಳ್ಬೋದು. ಇದು ಪ್ರಾಪರ್ಟಿ ಹೇಳಿದ್ದೀನಿ, ಲಾಗ್ 3a ಟು ದ ಬೇಸ್ 4a ಇದು ಹೇಳಿದ್ದೀನಿ ನಿಮಗೆ ಹಿಂದೆನೇ. ನಾವು ಲಾಗ್ a ಟು ದ ಬೇಸ್ b ಅಂತ ಇದ್ದರೆ ಅದನ್ನು ಲಾಗ್ a ಟು ದ ಬೇಸ್ c ಇಂಟು ಲಾಗ್ c ಟು ದ ಬೇಸ್ b ಅಂತ ಹೇಳಿ ಶಿಫ್ಟ್ ಮಾಡಿ ಬರಿಬೋದು ಈ ಥರ. ಸೊ ನಾನು ಇಲ್ಲಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ಲಾಗ್ 2a ಟು ದ ಬೇಸ್ 3a ಬರಬೇಕು.
ಸೊ ಅದಕ್ಕೇನೆ 3a ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ log 3a ಟು ದ ಬೇಸ್ 4a ಬರಬೇಕು, log 3a ಟು ದ ಬೇಸ್ 4a ಅಂತ ಹೇಳಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ ಅಬ್ಸರ್ವ್ ಮಾಡಿ, ಅವರೇ ಹೇಳಿರೋ ಪ್ರಕಾರ log 2a ಟು ದ ಬೇಸ್ 3a is nothing but y, log 3a to the base 4a is nothing but z. So this is 2yz, this is xyz plus 1. LHS ಹಾಗೆ ಇತ್ತು, ಅದನ್ನು ನಾನು RHSನ ಸಿಂಪ್ಲಿಫಿಕೇಶನ್ ಮಾಡ್ತಾ ಬಂದೆ. ದಟ್ ಗಿವ್ಸ್ ದ ರಿಸಲ್ಟ್. ಐ ಥಿಂಕ್ ಇದು ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಒನ್, 8th one, ಶೋ ದಟ್ log a to the base bc is equal to log a to the base b divided by 1 plus log c to the base b ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗೆ? ಕನ್ಸಿಡರ್ log a to the base bc is equal to, ನಾನು ಇದನ್ನು ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇಲ್ಲಿ ಚೇಂಜ್ ಆಫ್ ಬೇಸ್ ಪ್ರಾಪರ್ಟಿ ಯೂಸ್ ಮಾಡಬೇಕಾದ್ರೆ ನಾನು ಬೇಸ್ನ ಬಿ ಅಂತ ಹೇಳಿ ಚೂಸ್ ಮಾಡ್ತಾ ಇದ್ದೀನಿ. ಬೇಸ್ನ ಇ ಅಂತ ತೊಗೊತಾ ಇಲ್ಲ, ಅದ್ರ ಬದಲು ಬಿ ಅಂತ ತೊಗೊತಾ ಇದ್ದೀನಿ. ಬಿನೇ ಯಾಕೆ ತೊಗೊಂಡೆ ಅಂತ ನೆಕ್ಸ್ಟ್ ನಿಮಗೆ ಗೊತ್ತಾಗದ. ಅಬ್ಸರ್ವ್ ಮಾಡಿ ಕೇರ್ಫುಲ್ ಆಗಿ. log a to the base b divided by, ಸೊ log m ಇಂಟು n ಅಂದರೆ log m ಪ್ಲಸ್ log n ಅಂತ ಬರಿತೀವಲ್ವಾ. ಸೊ ಅದೇ ಥರನೇ log b ಟು ದ ಬೇಸ್ b ಪ್ಲಸ್ log c ಟು ದ ಬೇಸ್ b ಅಂತ, log b ಇಂಟು c ನ log b ಪ್ಲಸ್ log c ಅಂತ ಹೇಳಿ ಬರಿತಾ ಇದ್ದೀನಿ. ನೆಕ್ಸ್ಟ್ ನೋಡಿ, log a ಟು ದ ಬೇಸ್ a ಇದ್ರೆ ದಟ್ ಇಸ್ ನಥಿಂಗ್ ಬಟ್ 1 ಅಂತ. ಸೊ ಅದು ಬೇಸ್ ಮತ್ತು ನಂಬರ್ ಎರಡು ಸೇಮ್ ಇದ್ದರೆ ಅದ್ರ ವ್ಯಾಲ್ಯೂ ನಮಗೆ 1 ಆಗಿರುತ್ತೆ. ಸೊ ಹಾಗಾಗಿ ಇದು log a to the base b divided by 1 plus log c to the base b ಅಂತ. ಸೊ ನೋಡಿ ಅಬ್ಸರ್ವ್ ಮಾಡಿ, ಶೋ ದಟ್ ಅಲ್ಲಿ ಅದೇ ಇದ್ದಿದ್ದು. ಸೊ ಅದನ್ನೇ ನಾವಿಲ್ಲಿ ಪ್ರೂಫ್ ಮಾಡಿರೋದು. ಐ ಥಿಂಕ್ ಇದು ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ 9th one ಸಾಲ್ವ್ ಮಾಡೋಣ. ಸೊ ಕನ್ಸಿಡರ್, ಇದನ್ನ ಏನು ಪ್ರೂಫ್ ಮಾಡಬೇಕಿಲ್ಲಿ ಅಬ್ಸರ್ವ್ ಮಾಡಿ. 1 divided by log ABC to the base a square b square plus 1 divided by log ABC to the base b square c square plus 1 divided by log ABC to the base c square a square ಈಸ್ ಈಕ್ವಲ್ ಟು 4 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ ಟು, ಹೇಗೆ ಬರಿತೀನಿ ಈಗ ನೆಕ್ಸ್ಟ್ ಅಂತ. ಸೊ ನೋಡಿ, ಇದಿಷ್ಟು ಬರೆದು ಈಕ್ವಲ್ಸ್ ಹಾಕಿ ಬರೀಬೇಕು. ಸಿಂಪ್ಲಿಫಿಕೇಶನ್ ನಮಗೆ ಗೊತ್ತಿದೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 1 divided by log a ಟು ದ ಬೇಸ್ b ಅಂತ ಇದ್ರೆ ಇದನ್ನು ಶಿಫ್ಟ್ ಮಾಡ್ಕೊಂಡ್ರೆ log b ಟು ದ ಬೇಸ್ a ಅಂತ ಬರುತ್ತೆ. ಇದು ಶಿಫ್ಟ್ ಆದರೆ b ಇಲ್ಲಿ ಹೋಗುತ್ತೆ, ಬೇಸ್ a ಆಗುತ್ತೆ, ಚೇಂಜ್ ಆಗುತ್ತೆ. ನೋಡಿ, a ಟು ದ ಬೇಸ್ b ಇದ್ದಿದ್ದು b ಟು ದ a c ಆಗುತ್ತೆ. ಇದನ್ನು ಹಾಗೇನೆ ಶಿಫ್ಟ್ ಮಾಡ್ಕೊಂಡ್ರೆ ರೆಸಿಪ್ರೋಕಲ್ ತಗೊಂಡಾಗ log a ಸ್ಕ್ವೇರ್ b ಸ್ಕ್ವೇರ್ ಟು ದ ಬೇಸ್ ಎ ಬಿ ಸಿ ಅಂತ. ನೋಡಿ, ಇದಿದ್ದು ಬೇಸಿಗೆ ಬಂತು. ಇದನ್ನು ಹಾಗೆ ಬರೆದ್ರೆ log b ಸ್ಕ್ವೇರ್ ಸಿ ಸ್ಕ್ವೇರ್ ಟು ದ ಬೇಸ್ ಎ ಬಿ ಸಿ ಪ್ಲಸ್, ಸೊ ಅದು ಕೂಡ ಸಿಮಿಲರ್ ಅದೇ ಥರನೇ ಶಿಫ್ಟ್ ಮಾಡಿ ಬರೆದ್ರೆ log ಸಿ ಸ್ಕ್ವೇರ್ ಎ ಸ್ಕ್ವೇರ್ ಟು ದ ಬೇಸ್ ಎ ಬಿ ಸಿ ಅಂತ. ನೋಡಿ, ಎಲ್ಲದ್ರದನ್ನು ಕೂಡ ನಮಗೆ ಬೇಸ್ ಸೇಮ್ ಇದ್ರೆ ನಾವು ಆ ಸಮ್ನ ನಾವು ಪ್ರಾಡಕ್ಟಲ್ಲಿ ಬರಿಬೋದು. log m ಪ್ಲಸ್ log n ಅಂದರೆ log m ಇಂಟು n ಅಂತ ಬರಿತೀವಿ ಅಲ್ವಾ. ಅದೇ ಥರನೇ ಇದನ್ನು ಕೂಡ ಬರೆದ್ರೆ ಬೇಸ್ ಸೇಮ್ ಇರೋದ್ರಿಂದ ಎಲ್ಲದನ್ನು ಪ್ರಾಡಕ್ಟ್ ತೊಗೊಳ್ಬೋದು. ಅಂದರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಎ ಸ್ಕ್ವೇರ್. ಸೊ ಇದನ್ನ ಪ್ರಾಡಕ್ಟ್ನಲ್ಲಿ ಬರೆದ್ರೆ ಇಲ್ಲಿ log ಎ ಬಿ ಸಿ ಬೇಸ್ ಹಾಗೆ ಇರುತ್ತೆ. ಎ ಸ್ಕ್ವೇರ್ ಇಂಟು ಎ ಸ್ಕ್ವೇರ್ ಅಂದರೆ ಎ ಟು ದಿ ಪವರ್ ಆಫ್ 4, ಬಿ ಸ್ಕ್ವೇರ್ ಇಂಟು ಬಿ ಸ್ಕ್ವೇರ್ ಅಂದರೆ ಬಿ ಟು ದಿ ಪವರ್ ಆಫ್ 4, ಸಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಅಂದರೆ ಸಿ ಟು ದಿ ಪವರ್ ಆಫ್ 4. ನೆಕ್ಸ್ಟ್ ಲಾಗ್ ಇಲ್ಲಿ ಎಲ್ಲದ್ರದ್ದು ಸೇರಿಸಿ ಹೋಲ್ ಪವರ್ 4 ಅಂತ. ಯಾಕೆಂದರೆ ಇಂಡಿವಿಜುವಲ್ ಆಗಿ ಪ್ರತಿಯೊಂದಕ್ಕೂ ಹೋಲ್ ಟು ದಿ ಪವರ್ ಆಫ್ 4 ಇರೋದ್ರಿಂದ ಸೇರಿಸಿ ಎಲ್ಲದಕ್ಕೂ ಹೋಲ್ ಪವರ್ 4 ಅಂತ. ನೋಡಿ, ಲಾಗ್ ಎಮ್ ಪವರ್ ಎನ್ ಅಂದರೆ ಎನ್ ಲಾಗ್ ಎಮ್ ಅಂತ ಬರಿತೀವಿ. ಸೊ ಅದೇ ಫಾರ್ಮೆಟಲ್ಲೇ ಇದನ್ನು 4 ಇಂಟು ಲಾಗ್ ಎ ಬಿ ಸಿ ಟು ದ ಬೇಸ್ ಎ ಬಿ ಸಿ. ನಾನು ಈಗ ತಾನೇ ಹೇಳಿದೆ, ಬೇಸು ಮತ್ತು ನಂಬರ್ ಎರಡೂ ಸೇಮ್ ಇದ್ದರೆ ಅದ್ರ ವ್ಯಾಲ್ಯೂನ ನಾವು
1 ಅಂತ ಬರಿತೀವಿ. ಸೊ ಹಾಗಾಗಿ 4 ಇಂಟು 1 ಆಯಿತು. ಸೊ ದಟ್ ಈಸ್ ಈಕ್ವಲ್ ಟು 4. ಹ್ಯಾನ್ಸ್ ದ ರಿಸಲ್ಟ್ ನಾವು ಅದನ್ನು ಇಲ್ಲಿ ಪ್ರೂಫ್ ಮಾಡಬೇಕಾಗಿದ್ದು. ಐ ಥಿಂಕ್ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಒನ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಒನ್, ದಟ್ ಈಸ್ 10th ಒನ್. Show that x to the power of log y minus log z into y to the power of log z minus log x into z to the power of log x minus log y is equal to 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಇದನ್ನ ಹೇಗೆ ಪ್ರೂಫ್ ಮಾಡೋದು? ಸೊ ಇದು ಡೈರೆಕ್ಟಾಗಿ ಹೀಗೆ ತೊಗೊಂಡು ಪ್ರೂಫ್ ಮಾಡ್ಲಿಕ್ಕೆ ಬರಲ್ಲ. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವ ಫಾರ್ಮೆಟ್ನಲ್ಲಿ ಇದನ್ನು ನಾನು ಪ್ರೂಫ್ ಮಾಡ್ತಾ ಹೋಗ್ತೀನಿ ಅಂತ. ಸೊ ಲೆಟ್ ಅಸ್ ಟೇಕ್ log x to the base k is equal to a ಅಂತ ಹೇಳಿ ಚೂಸ್ ಮಾಡ್ಕೊಳ್ಬೇಕು. log x to the base k ಅಂದರೆ k ಅಂದರೆ ಸಮ್ ಕಾನ್ಸ್ಟೆಂಟ್ ಅಂತ, ಏನದು ಒಂದು ಕಾನ್ಸ್ಟೆಂಟ್ ಅಂತ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ x is equal to k to the power of a ಅಂತ ನಾನು ಆವಾಗಲೇ ತಾನೇ ಹೇಳಿದೆ. ಇದು ಬೇಸ್ ಶಿಫ್ಟ್ ಆದರೆ k ಪವರ್ a ಅಂತ ಹೀಗೆ ಬರುತ್ತೆ. x is equal to k to the power of a ಅಂತ. ಅದೇ ಥರ log y to the base k can be written as b, that is nothing but y is equal to k to the power of b. Again let us take log z to the base k as c, that implies z is equal to k to the power of c. ಇದು ಫಾರ್ ದ ಸೇಕ್ ಆಫ್ ಸಿಂಪ್ಲಿಫಿಕೇಶನ್ ನಾವು ಎಕ್ಸಾಕ್ಟಾಗಿ ಸಾಲ್ವ್ ಮಾಡ್ಲಿಕ್ಕಾಗಲ್ಲ ಅಂತ ಇದನ್ನು ಈ ಥರ ಚೂಸ್ ಮಾಡಿರೋದು. ದಿಸ್ ಈಸ್ ಈಕ್ವಲ್ ಟು 1 ಅಂತ ಹೇಳಿ ಪ್ರೂಫ್ ಮಾಡಬೇಕು. ಸೊ ಹೇಗಿಲ್ಲಿ ಪ್ರೂಫ್ ಮಾಡ್ಕೋತೀನಿ ಅಂತ ಕನ್ಸಿಡರ್ ಮಾಡೋಣ. ಇದನ್ನು LHSನ ಕನ್ಸಿಡರ್ ಮಾಡೋಣ. x to the power of log y minus log z into y to the power of log z minus log x into z to the power of log x minus log y. So this is equal to, so in the place of x I write k to the power of a. ಆ x ಇರೋ ಜಾಗದಲ್ಲಿ k ಪವರ್ a ಬರೆಯೋಣ. ಹೋಲ್ ಟು ದಿ ಪವರ್ ಆಫ್, ನೋಡಿ log y minus log z ಇದೆ. log y means b minus log z means c. ರೀಪ್ಲೇಸ್ ಮಾಡ್ಕೋತಾ ಇದ್ದೀನಿ. ಅದೇ ಥರ y ಅಂದರೆ k to the power of b ಹೋಲ್ ಟು ದಿ ಪವರ್ ಆಫ್ log z ಅಂದರೆ c ಮೈನಸ್ log x ಅಂದರೆ a ಇಂಟು z ಟು ದಿ ಪವರ್ ಆಫ್ z ಮೀನ್ಸ್ k ಪವರ್ c ಹೋಲ್ ಟು ದಿ ಪವರ್ ಆಫ್ log x. log x means a minus log y means b. So take the product k into, observe here, a into b, k to the power of a into b minus c means ab ಮೈನಸ್ ಎ ಸಿ ಅಂತ. ನೋಡಿ ಎ ಪವರ್ ಬಿ ಸಿ ಅಂದರೆ ಅವೆರಡೂ ಪ್ರಾಡಕ್ಟ್ನ ತಗೋತೀವಿ. ಫಾರ್ ಎಕ್ಸಾಂಪಲ್ ಎ ಟು ದಿ ಎ ಸ್ಕ್ವೇರ್ ಹೋಲ್ ಕ್ಯೂಬ್ ಅಂತ ಇದ್ದರೆ 2 3s 6 ಅಂತ ಎ ಪವರ್ 6 ಅಂತ ಹೇಳಿ ಬರೆಯೋದು ಪ್ರಾಡಕ್ಟ್ನ ನಾವು ತಗೊಳ್ತೀವಿ. ಸೊ ಹಾಗಾಗಿ ಇಲ್ಲಿ ನಾನು ಎ ಇಂದ ಬಿ ಮೈನಸ್ ಸಿ ಎರಡೂ ಮಲ್ಟಿಪ್ಲೈ ಮಾಡಿದ್ರೆ ಎ ಬಿ ಮೈನಸ್ ಎ ಸಿ ಆಯಿತು. ಲೈಕ್ ದಟ್ ಕೆ ಟು ದಿ ಪವರ್ ಆಫ್ ಬಿ ಸಿ ಮೈನಸ್ ಬಿ ಎ ಇಂಟು k to the power of CA minus CBN. ನೆಕ್ಸ್ಟ್ ನೋಡಿ ಎಲ್ಲದರಲ್ಲೂ ಬೇಸ್ ಸೇಮ್ ಇದ್ದರೆ ಪವರ್ನ ಆ್ಯಡ್ ಮಾಡ್ಬೋದು. ದಟ್ ಈಸ್ ದ ಲಾ ಆಫ್ ಥಿಯರಿ ಆಫ್ ಇಂಡಿಸೀಸ್ ಹೇಳುತ್ತೆ. ಸೊ ದ ಲಾ ಆಫ್ ಥಿಯರಿ ಆಫ್ ಇಂಡಿಸೀಸ್ ಸೇಸ್ ಇಫ್ ಬೇಸ್ ಆರ್ ಸೇಮ್ ದೆನ್ ಆ್ಯಡ್ ದ ಪವರ್ಸ್ ಅಂತ. ಬೇಸ್ ನೋಡಿ ಕೇನೇ ಇದ್ದರೆ ಪವರ್ನ ಆ್ಯಡ್ ಮಾಡಿ ಬರಿತೀವಿ. ಸೊ ಹಾಗಾಗಿ k to the power of ಎ ಬಿ ಮೈನಸ್ ಎ ಸಿ ಪ್ಲಸ್ ಬಿ ಸಿ ಮೈನಸ್ ಬಿ ಎ ಪ್ಲಸ್ ಸಿ ಎ ಮೈನಸ್ ಸಿ ಬಿ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಿಯರ್ ಬಿ ಸಿ ಅಂದರೂ ಒಂದೇ, ಸಿ ಬಿ ಅಂದರೂ ಒಂದೇ. ದೋಸ್ ಟು ಆರ್ ಗೆಟ್ಸ್ ಕ್ಯಾನ್ಸಲ್ ಬಿಕಾಸ್ ಪ್ಲಸ್ ಬಿ ಸಿ ಮೈನಸ್ ಬಿ ಸಿ ಗೆಟ್ಸ್ ಕ್ಯಾನ್ಸಲ್. ಸಿ ಎ ಆ್ಯಂಡ್ ಎ ಸಿ ಗೆಟ್ಸ್ ಕ್ಯಾನ್ಸಲ್. ಎ ಬಿ ಆ್ಯಂಡ್ ಬಿ ಎ ಗೆಟ್ಸ್ ಕ್ಯಾನ್ಸಲ್. ದಟ್ ಗಿವ್ಸ್ k to the power of 0. ಎನಿಥಿಂಗ್ ಟು ದಿ ಪವರ್ ಆಫ್ 0 ಮೀನ್ಸ್ 1. ಸೊ ಹ್ಯಾನ್ಸ್ ದ ರಿಸಲ್ಟ್ ನಾವು ಅದನ್ನೇ ಇಲ್ಲಿ ಪ್ರೂಫ್ ಮಾಡಬೇಕಾಗಿದ್ದು. ಸೊ ಇದಿಷ್ಟು ಪ್ರಾಬ್ಲಮ್ಸು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್. ಸೊ ಇದಿಷ್ಟು ಪ್ರಾಬ್ಲಮ್ಸ್ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾನ ಡೌಟ್ ಇದ್ದರೆ ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.